ಮಗಳೇ ಹೆಂಗೋನು ಇವಾಗ ತರಕಾರಿ ಗಿರ್ಕಾರಿ ವ್ಯಾಪಾರ ಎಲ್ಲ ಸಂದಕ್ಕೆ ನಡೀತಾ ಐತಿ. ತರಕಾರಿ ವ್ಯಾಪಾರನ ನೋಡ್ಕೋತೀನಿ. ಈಗ ಹೆಂಗೋ ನೋಡಿದ್ವಲ್ಲ, ಮಾರ್ಕೆಟಿಗೆ ಬಂದು ಎಲ್ಲ ಮಾತಾಡಿದ್ದಾಯ್ತು. ತರಕಾರಿ ವ್ಯಾಪಾರಕ್ಕೆ ಏನೂ ತೊಂದರೆ ಇಲ್ಲ. ತರಕಾರಿ ವ್ಯಾಪಾರ ಎಲ್ಲ ಸರಿಯಾಗಿ ಸಂದಕ್ಕೆ ಏನೇ ನಡ್ಕೊಂಡು ಹೋಯ್ತಾ ಐತೆ ಹೆಂಗೋನು. ಈಗ ನೀನು ಅದೇನೇ ಹೋಗ್ಬಿಟ್ಟು ಹೆಂಗೋನು ಲಕ್ಷ್ಮಿ ಹತ್ರ ಆ ಎಗ್ ರೈಸ್ ಅಂಗಡಿ ಹಂಗೇನೇ ಮುಚ್ಚೋರಲ್ಲ, ಹೋಗಂತಿದ್ದ ಕೇಳ್ಬೇಕಿತ್ತು. ಅಯ್ಯೋ ಅಪ್ಪ, ಈಗ ಅಮ್ಮನೂ ಹಂಗೆ ಏನಿಯ ಸುಮಾಂಟಿ ಅವರಿಬ್ರು ಮಾಡ್ಕತ್ತವ್ರೆ. ಸುಮ್ಮನೆ ಏನಿಯ ಅವ್ರ ಹತ್ರ ಹೋಗ್ಬಿಟ್ಟು ನಾವ್ಯಾಕೆ ಸುಮ್ಕೆ ಏನಿಯ ಇದಾಗಬೇಕು ಬಿಡಪ್ಪ, ಏನು ಬೇಡ, ಕೇಳೋದು ಪಳೋದು ಏನುವೇ ಬೇಡ. ತರಕಾರಿ ಮಾರ್ಕೊಂಡು ಏನಿಯ ಹೆಂಗೋನ್ವೆ ನಮ್ಮ ಪಡಗೆ ನಾವು ಹೆಂಗೋ ತರಕಾರಿ ಮಾರ್ಕೊಂಡು ಏನಿಯ ಜೀವನ ಮಾಡ್ಕೊಂಡು ಹೆಂಗೋ ಇದ್ಬಿಟ್ರು ಆಯಿತು. ಇನ್ನೊಬ್ರು ಊಟಕ್ಕೆ ಯಾಕೆ ಕಲ್ಲಾಕಬೇಕು ಅಂತ ಅವ್ರೆಲ್ಲವ ಮಾಡ್ತಾವ್ರೆ ಕೆಲಸನ, ಎಲ್ಲಿ ಮಾಡ್ತಾವ್ರ ಅವರು. ಅಯ್ಯೋ ಮಾಡ್ತೀನಿ 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 ಅಂತ ಹೇಳ್ಬಿಟ್ಟು ಬರೀ ನೀನಿಯ ಮುಚ್ಬಿಟ್ಟು ಸುಮ್ಮನೆ ಆಯ್ತಾವ್ರೆ. ಅವ್ರು ಎಲ್ಲಿ ಮಾಡೋದಿಲ್ಲ, ಮುಟ್ಟೋದನ್ನು ಇಲ್ಲ. ಸುಮ್ಕೆ ನೀನೇ ಕೇಳಬೇಕಿತ್ತು. ಸರಿ ಬಾ, ಈಗ ಎಷ್ಟು ಬೇಕೋ ಅಷ್ಟು ತರಕಾರಿನ ಮಾರ್ಕೆಟಿಂದ ಹಾಕೊಂಡು ಊರ್ ಕಡೆ ಕೊಂಡ್ಬಿಡೋಣ. ಹ್ಞೂ ಕಣಪ್ಪ, ನನ್ನ ಮಗನ ಬೇರೆ ಅಲ್ಲೇ ಸಿಸ್ವಾರ್ದಾಗ ಬಿಟ್ಬಿಟ್ಟು ಬಂದಿದ್ದೀವಿ. ಇನ್ನೇನು ಜೂನ್ ಗಡುಮಿಸನ್ ಬೇರೆ ಮಾಡಿಸ್ಬೇಕು. ಅಯ್ಯೋ ದೇವ್ರೆ, ಬಾ ಫಸ್ಟ್ ಎಲ್ಲ ಚೆನ್ನಾಗಿ ದುಡಿಯೋದು ನಾನೇ ಕಲ್ತ್ಕೋಬೇಕು. ನಿನ್ನ ಸಪೋರ್ಟ್ ಇಲ್ಲ ಅಂದರೆ ನನ್ನ ಕೈಲಿ ಇಷ್ಟೂ ಮಾಡೋಕ್ಕಾಯ್ತಿರ್ಲ ಕಣಪ್ಪ. ಇದೆಲ್ಲ ನಿನ್ನ ಸಪೋರ್ಟಿಂದ ನೀನು. ಅಯ್ಯೋ ಮಗಳು ಸಪೋರ್ಟ್ ಮಾಡಿದಂಗೆ ನೀನು ಯಾರಿಗವ ಸಪೋರ್ಟ್ ಮಾಡನಿ. ಅಯ್ಯೋ ನಡಿ ನಡಿ ಹೋಗ ನಡಿ. ನಿಮ್ದು ಯಾವ್ದಾದ್ರು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆಯಾ? ನಿಮ್ದಿದೆಯಾ ಸರ್ ನಿಮ್ಮದು? ಹಲೋ ಓ ನೆಗೆಟಿವ್ ಬ್ಲಡ್ ಗ್ರೂಪು ಎಲ್ಲೂ ಸಿಗ್ತಾನೆ ಇಲ್ಲ. ಹಾಂ ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ವಿಚಾರಿಸಿದೆ ನೋಡು. ಅರ್ಜೆಂಟಾಗಿ ಬೇಕು. ಇನ್ನು 1 ಅವರ್ ಆದರೆ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಡಾಕ್ಟರು ಇಲ್ಲಪ್ಪ ತುಂಬ ನೀಡಿದೆ, ಇನ್ನೊಂದು 20 ಮಿನಿಟ್ಸ್ ಒಳಗಡೆನೇ ನನಗಂತೂ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ಲೀಸ್ ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡಬೇಕು. ನಾನು ಇಲ್ಲಿ ಹಾಸ್ಪಿಟಲ್ ಅಕ್ಕಪಕ್ಕ ಎಲ್ಲ ವಿಚಾರಿಸ್ತಾನೆ ಇದ್ದೀನಿ. ನಾನಂತೂ ಓ ನೆಗೆಟಿವ್ ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಯಾರ್ದು ಸಿಗ್ತಾನೆ ಇಲ್ಲ. ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನಾನು ಓ ನೆಗೆಟಿವ್ ಬೇಕು ಅಂತೇಳಿ ಒಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ. 20 ಮಿನಿಟ್ಸ್ ಒಳಗಡೆ ರೆಡಿ ಮಾಡೋದು ತುಂಬ ಕಷ್ಟ. ಹೀಗೆ ಏನು ಮಾಡಲಿ? ಅಯ್ಯೋ ಅಪ್ಪ, ಯಾರೋ ಪಾಪ ಓ ನೆಗೆಟಿವ್ ಬ್ಲಡ್ ಗ್ರೂಪ್ಗೆ ತುಂಬ ಹುಡುಕಾಡ್ತಾ ಇದ್ದಂಗೆ ಅವರೇ. ಹಾಂ ಮಗಳೇ, ನಿಂದು ಓ ನೆಗೆಟಿವ್ ಅಲ್ವಾ? ಹ್ಞೂ ಅಪ್ಪ, ಓ ನೆಗೆಟಿವ್ ಏನೇನೆ. ನೋಡು, ಸಡನ್ನಾಗಿ ಆಕ್ಸಿಡೆಂಟ್ ಆಗೋಗ್ಬಿಡ್ತು ಅಪ್ಪಂಗೆ. ಏನು ಮಾಡಲಿ, ಸಡನ್ನಾಗಿ ಕಾರ್ ಆಕ್ಸಿಡೆಂಟು. ಹೌದು ಈಗ ಅರ್ಜೆಂಟಾಗಿ ಹೆಂಗಾದ್ರೂ ಮಾಡಿ ರೆಡಿ ಮಾಡು. ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ವಿಚಾರಿಸ್ಬಿಟ್ಟು ನೋಡ್ತೀನಿ, ಓಕೆನಾ? ಎಲ್ಲ ಕಡೆ ವಿಚಾರಿಸಿ ನೋಡ್ತೀನಿ. 20 ಮಿನಿಟ್ಸ್ ಒಳಗಡೆ ನಾವು ಬ್ಲಡ್ ಹಾಕಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗ್ಬಿಡ್ತದಂತೆ. 20 ಮಿನಿಟ್ಸ್ ಒಳಗಡೆನೇ ಬ್ಲಡ್ ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಬೇಕು. ಪ್ಲೀಸ್ ಏನಾದರೂ ಒಂದು ಅರೇಂಜ್ ಮಾಡು ಪ್ಲೀಸ್. ಸರ್ ಮಗಳೇ ಬಿಡಮ್ಮ, ನೀನೇ ಸಣ್ಣಕ್ಕಿದ್ಯಾ. ಇನ್ನು ನೀನಿನ್ನ ಬ್ಲಡ್ ಕೊಟ್ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗೋಗ್ಬಿಟ್ರೆ? ಅಪ್ಪ, ಒಬ್ರು ಪ್ರಾಣ ಉಳಿತೈತೆ ಅಂತಂದ್ರೆ ಏನು ನನ್ನ ಬಾಡಿನಾಗಿರೋ ಬ್ಲಡ್ ಎಲ್ಲ ತಗೊಂಡ್ಬಿಡ್ತಾರಾ? ಒಬ್ಬರು ಪ್ರಾಣ ಉಳಿತೈತೆ ಅಂತಂದ್ರೆ ನಾನು ಇಷ್ಟು ಮಾಡಿಲ್ಲ ಅಂತಂದ್ರೆ ಹೆಂಗಪ್ಪ? ಯಾರ್ದೊಬ್ರದ್ದು ಪ್ರಾಣ ಉಳಿತೈತೆ ಅಂತ ಖುಷಿ ಪಡ್ಬೇಕಷ್ಟೇ ಏನಿಯ. ನಾನು ಒಂದು ಬಾಟ್ಲು ಕೊಟ್ಟರೆ ನಾನೇನು ಸತ್ತೋಗ್ಬಿಡ್ತೀನೇನಪ್ಪ. ಏನೋ ಸ್ವಲ್ಪ ಸುಸ್ತಾಗ್ಬೋದು ಅಷ್ಟೇ ಏನಿಯ. ಮನೆಗೆ ಹೋಗ್ಬಿಟ್ಟು ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಕಂಬಿಟ್ರೆ ಆಯ್ತದೆ. ಹಾಂ ಮೇಡಮ್. ಸರ್, ನಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಏನೇನೆ. ನೀವು ಯಾರಿಗೋ ಫೋನ್ ಮಾಡಿ ಕೇಳ್ತಾ ಇದ್ರಲ್ವಾ, ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು. ಮೇಡಮ್, ನಿಮ್ಮದು ಓ ನೆಗೆಟಿವಾ? ಹೌದು, ನಂದು ಓ ನೆಗೆಟಿವ್ ಏನೇ. ನಾನು ಬಂದು ಹಾಸ್ಪಿಟಲ್ಗೆ ಬ್ಲಡ್ ಕೊಡ್ಬೋದಾ? ಮೇಡಮ್, ನೀವಂತೂ ನಮ್ಮ ಪಾಲಿನ ದೇವತೆ ಮೇಡಮ್. ದಯವಿಟ್ಟು ಬಂದುಬಿಟ್ಟು ಬ್ಲಡ್ ಕೊಟ್ಬಿಡಿ. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ನೀವು ಏನು ಕೇಳ್ತೀರೋ ಅದನ್ನು ಕೊಟ್ಬಿಡ್ತೀನಿ. ಸಡನ್ನಾಗಿ ಅಪ್ಪಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟೈತೆ. ಈ 20 ಮಿನಿಟ್ಸ್ ಅಂತ ಡಾಕ್ಟರ್ ಹೇಳಿದ್ರು. ಆಲ್ರೆಡಿ 5 ಮಿನಿಟ್ಸ್ ವೇಸ್ಟ್ ಆಗೋಗ್ಬಿಟ್ಟೈತೆ. ಈ 15 ಮಿನಿಟ್ಸ್ ಒಳಗಡೆ ನಾವು ಬ್ಲಡ್ ಕೊಡಲಿಲ್ಲ ಅಂತಂದರೆ ನಮ್ಮ ಅಪ್ಪನ ಜೀವಕ್ಕೆ ಏನೇ ಅಪಾಯ ಅಂತ ಹೇಳ್ತಾವ್ರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ದಯವಿಟ್ಟು ಒಂದು ಬಾಟಲ್ ರಕ್ತ ಕೊಟ್ಬಿಡಿ ಸಾಕು, ನನಗೆ ಇನ್ನೇನು ಕೇಳಲ್ಲ. ಆಯಿತು ನಡೀರಿ, ನಾನು ಬ್ಲಡ್ ಕೊಡ್ತೀನಿ. ಸರಿ ಬನ್ನಿ ಮೇಡಮ್, ಹೋಗೋಣ ಬನ್ನಿ. ಅಲ್ಲ ಮಗಳೇ, ಯಾರೋ ಏನೋ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಸುಮ್ಮನೆ ಯಾರೋ ಏನೋ ಗೊತ್ತಿಲ್ಲ, ಎಂಥದೂ ಇಲ್ಲ, ಸುಮ್ಮನೆ ಯಾಕೆ ಹೇಳು? ಇದೆಲ್ಲನೂ ಏನು ಬೇಡ, ಸುಮ್ಮನೆ ಇರು. ನೀನು ಯಾಕೆ ಯಾರಿಗೂ ಸಹಾಯ ಮಾಡಕ್ಕೆ ಹೋಯ್ತೀಯ? ಈಗ ನಮ್ದೇನೇ 1000 ಕುಂತೈತೆ, ನಮ್ಮ ಕಷ್ಟ ದೇವ್ರಿಗೆ ಮುಟ್ತೈತೆ. ಈಗ ಸುಮ್ಮನೆ ನೀನು ಇವ್ರಿಗೆಲ್ಲ ಬ್ಲಡ್ ಕೊಟ್ಟು ನಿನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಹೆಂಗೆ ಹೇಳು? ಅಪ್ಪ, ನೀನು ಸುಮ್ಮನೆ ಇರ್ತೀಯಾ? ಏನೂ ಆಗಲ್ಲ. ನೀನು ಸುಮ್ಮನೆ ಇದ್ಬಿಟ್ರೆ ಸರಿ. ನೀನು ಏನಾಗ್ತೈತೆ ಅಂತ ಹೇಳ್ಬಿಟ್ಟು ಏನೂ ಆಗಲ್ಲಪ್ಪ. ನೀನು ಸುಮ್ಮನೆ ಇರು. ಬಾ ನನ್ನ ಜೊತೆ. ಹೋದ್ರೆ ಒಂದು ಬಾಟ್ಲು ರಕ್ತ ತಾನೇ ಹೋಗೋದು. ಪಾಪ ಉಳಿದ್ರೆ ಒಂದು ಜೀವ ಉಳಿತೈತಲ್ವಾ? ಬಾ ಹೋಗೋಣ. ಲೇಟ್ ಮಾಡಿದ್ರೆ ಕೂಡ ಬ್ಲಡ್ಡು ವೇಸ್ಟ್ ಆಗ್ತೈತೆ. ಬಾಪ. ಮಗಳೇ, ನಿಂಗೇನು ಸುಸ್ತಾಗ್ತಾ ಇಲ್ಲ ತಾನೇ? ಅಪ್ಪ, ಹುಡ್ದಾಗಿಂದ ಇಲ್ಲಿ ತನಕ ಯಾರಿಗೂ ರಕ್ತನೇ ಕೊಟ್ಟಿಲ್ಲ. ಇನ್ನು ಸುಸ್ತೇನು ಆಗ್ತದೆ. ಸುಮ್ಮನಿರು. ಹೋದ್ರೆ ಒಂದು ಬಾಟ್ಲು ತಾನೇ ಹೋಗ್ತೈತೆ. ಅಲ್ಲ ಮಗಳೇ, ಸುಮ್ಮನೆ ನೀನೇ ಕೇಳಿದೆ, ಏನಾದರೂ ತೊಂದರೆನಾ, ಏನಾದರೂ ಸುಸ್ತಾಗ್ತಾ ಇತ್ತಾ, ತಲೆ ತಿರುಗ್ತಾ ಇತ್ತಾ ಅಂತ ಹೇಳಿ. ಇಲ್ಲ ಏನೂ ಇಲ್ಲ ಅಪ್ಪ. ತುಂಬ ಥ್ಯಾಂಕ್ಸ್. ನೀವು ಒಳ್ಳೆ ಟೈಮ್ಗೆ ಕರೆಕ್ಟ್ ಟೈಮಿಗೆ ಬಂದುಬಿಟ್ಟು ನಮ್ಮ ಅಪ್ಪಂಗೆ ರಕ್ತ ಕೊಟ್ಟಿದ್ದೀರಾ. ನಿಮ್ಮ ಈ ಉಪಕಾರನ ನಾನು ಸಾಯ ತನಕ ಮರೆಯಲ್ಲ. ನೋಡಿ, ನಿಮ್ಗೆ ಏನು ಬೇಕು ಹೇಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾನು ಕೊಡ್ತೀನಿ. ಯಾಕಂದರೆ ಬ್ಲಡ್ ಎಲ್ಲನೂ ಸಿಗಲೇ ಇಲ್ಲ. ಎಲ್ಲ ಕಡೆ ಹುಡುಕಾಡ್ದೆ, ಎಷ್ಟು ಕಡೆ ಹುಡುಕಾಡಿದ್ದೀನಿ ಗೊತ್ತಾ ಬ್ಲಡ್ಗೋಸ್ಕರ. ಹುಡುಕಿ ಸಾಕಾಗೋಯ್ತು. ಸಿಗಲೇ ಇಲ್ಲ ನನಗಂತೂ ಬ್ಲಡ್ಡು. ಕೊನೆಗೆ ಹೆಂಗೋ ನೀವೇ ಕೊಡ್ತಾ ಇದ್ರಲ್ಲ. ಈಗಿನ ಕಾಲದಾಗ ಕೇಳಿದ್ರೇ ಕೊಡೋದು ಕಷ್ಟ. ಅಂಥದ್ರಲ್ಲಿ ನೀವು ನಾನು ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಭಾಳ ಖುಷಿ ಆಗ್ತಾಯಿದೆ. ಅಯ್ಯೋ ಇರಲಿ ಬಿಡಿ, ಪರವಾಗಿಲ್ಲ. ಯಾರೋ ಒಬ್ರು ಪ್ರಾಣ ಉಳಿತೈತೆ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ? ನೋಡಿ, ನಿಮ್ಮ ಅಪ್ಪ ಅವ್ರದ್ದು ಪ್ರಾಣ ಉಳಿತಲ್ಲ, ನಂಗೆ ಅಷ್ಟೇ ನೆನೆ ಸಾಕು. ನೋಡಿ, ಬ್ಲಡ್ ಕೊಟ್ಟಿರೋದಕ್ಕೆ ತೊಗೊಳ್ಳಿ. ಇದರಲ್ಲಿ 1 ಲಕ್ಷ ಇದೆ, ತೊಗೊಳ್ಳಿ ನೀವು. ಅಯ್ಯೋ ಬೇಡ ಕಣಪ್ಪ, ರಕ್ತ ಕೊಟ್ಬಿಟ್ಟು ದುಡ್ಡಿಸ್ಕೊಳ್ಳ ಅಂತ ಇದೇನು ನಮಗಿಲ್ಲ. ನಮಗೂ ಯಾವುದೋ ಒಂದು ಮೂಲೆ ಪುಣ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಪುಣ್ಯದ ಕೆಲಸ ಮಾಡಿದೀವಿ ಅಷ್ಟೇ ಏನಿಯ. ಈ ದುಡ್ಡು ಗಿಡ್ಗೆಲ್ಲನೂ ನಾವು ಹಾಗೆಲ್ಲ ದುಡ್ಡು ಗಿಡ್ಗೆಲ್ಲ ನಾವು ರಕ್ತ ಕೊಡ್ತಾ ಇರಲಿಲ್ಲ ಕಣಪ್ಪ. ನಿಮ್ಮ ಅಪ್ಪನ ಜೀವ ಉಳಿಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ಅಷ್ಟೇ ಏನಿಯ. ಹೌದು, ನಾನೇನು ದುಡ್ಡಿಗೋಸ್ಕರ ಅಂತ ಹೇಳ್ಬಿಟ್ಟು ಬ್ಲಡ್ನ ಕೊಡಲಿಲ್ಲ. ಹೆಂಗೋ ನಿಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲಡ್ನ ಕೊಟ್ಟೆ ಅಷ್ಟೇ ಏನಿಯ.
ಸರಿನಾ? ಇನ್ನು ಬಿಟ್ಟರೆ ಇನ್ನು ನಾನು ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನೇನು ದುಡ್ಡುಗೋಸ್ಕರ ನೀವು ದುಡ್ಡು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನೇನು ಕೊಡಲಿಲ್ಲ. ನೋಡಿ ನಿಮಗೆ ಪಾಪ ಅದು ಏನು ಕಷ್ಟ ಆಯಿತೋ ಏನು ಕತೆಯೋ ಗೊತ್ತಿಲ್ಲ. ನೀವು ನಿಮ್ಮ ದುಡ್ಡನ್ನ ನೀವು ಇಟ್ಕೊಳ್ಳಿ. ಆಸ್ಪತ್ರೆನಾಗೆ ಅಂತ ಹೇಳ್ಬಿಟ್ಟು ಬಂದರೆ ಎಷ್ಟು ಲಕ್ಷ ಇಕ್ಕೊಂಡ್ರೂ ಆಗೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಷ್ಟು ಲಕ್ಷ ಇಕ್ಕೊಂಡ್ರೂ ಇಲ್ಲಿ ಹಾಸ್ಪಿಟಲ್ನಾಗ ಇನ್ನೂ ಖರ್ಚು ಬೀಳ್ತಾನೆ ಇರ್ತದೆ. ಬ್ಲಡ್ ಕೊಟ್ಟಿದ್ದಕ್ಕೆಲ್ಲ 1 ಲಕ್ಷ ಕೊಡ್ತಿರಲ್ಲ ನೀವು, ಆಸ್ಪತ್ರೆ ಬಿಲ್ ಕಟ್ಟಬೇಕು, ಏನೇನೋ ಮಾಡಬೇಕು. ಎತ್ತಿಟ್ಕೊಳ್ಳಿ ಸಾಕು. ನಾವು ತರಕಾರಿ ಬೇರೆ ತಗೊಬಿಟ್ಟು ಬಂದು ಹೋಗ್ಬೇಕು. ನಂಗೆ ಹೊಸಿ ಕೆಲಸ ಐತೆ, ನಾನು ಹೊರಡ್ತೀನಿ. ಹೋ, ಅಮೌಂಟ್ ಬೇರೆ ತೊಗೊಳಲ್ಲ ಅಂತೀರಾ? ಈಗ ತಾನೇ ಬ್ಲಡ್ ಕೊಟ್ಟಿದ್ದೀರಾ, ನಿಮ್ಗೆ ಸುಸ್ತು ಬೇರೆ ಆಗ್ತಾ ಇರುತ್ತೆ ಅಲ್ವಾ? ಹಾಂ, ನಮ್ಮ ಡ್ರೈವರ್ನ ಕಳಿಸ್ತೀನಿ ನಾನು, ಕಾರ್ ಕೊಟ್ಬಿಟ್ಟು. ಸರಿನಾ? ನೀವು ಅದೇನು ಬೇಕೋ ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಬರ್ತಾನೆ. ಓಕೆನಾ? ಹಾಂ ಸರಿ, ಹಾಗಾದರೆ ಸರಿ. ಅದು ಬಿಟ್ಟು ಈ ದುಡ್ಡು ಗಿಡ್ಡು ಎಲ್ಲ 1 ಲಕ್ಷ ರೂಪಾಯಿ ದುಡ್ಡು ಕೊಡೋ ಅಷ್ಟು ದೊಡ್ಡ ಕೆಲಸ ಏನು ನಾವು ಮಾಡಿಲ್ಲ. ನಾವಿನ್ನು ಹೊರಡ್ತೀವಿ. ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿಗಳು ನೀವಂತೂ. ಸರಿ ಆಯಿತು, ಹಾಂ ಹೊರಡಿ. ನಮ್ಮ ಡ್ರೈವರ್ ಹೊರಗಡೆ ಇದ್ದಾನೆ, ನಾನು ಹೇಳ್ತೀನಿ. ಸರ್ ಬನ್ನಿ, ಬನ್ನಿ, ಆ ಡ್ರೈವರ್ಗೆ ಹೇಳ್ಬಿಟ್ಟು ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿಸ್ತೀನಿ. ಮೇಡಮ್ ಬನ್ನಿ. ಹಾಂ ಸರಿ ಸರಿ. ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಯ್ಯೋ, ಇಟ್ಸ್ ಓಕೆ. ಸರಿ ಸರ್, ನಾವು ಹೊರಡ್ತೀವಿ. ನಾವು ತರಕಾರಿ ಗಿರ್ಕಾರಿ ಮಾರೋರು ಸರ್, ನಾವು ಕಷ್ಟದಾಗಿದ್ದೀವಲ್ಲ. ತರಕಾರಿ ತಗೊಂಡು ಹೋಗ್ಬಿಟ್ಟಿವ, ಸಂಜೆ ತಿರುಗಿ ಮಾರ್ಕೋಬೇಕು ನಾವು. ಇಲ್ಲ ಅಂದ್ರೆ ನಮಗೂ ಜೀವನಕ್ಕೂ ಕಷ್ಟ ಏನಿಯ. ಅದಕ್ಕೆ ಬೇಗ ಡ್ರಾಪ್ ಮಾಡಿಸ್ಬಿಟ್ಟು ನಾವು ತರಕಾರಿ ತಗೊಂಡು ಹಂಗೆ ಏನಿಯ ಹೊಂಟ್ಬಿಡ್ತೀವಿ. ಸರಿ ಸರ್ ಬನ್ನಿ, ಅದರಲ್ಲೇನಂತೆ. ಬನ್ನಿ ಸರ್ ಬನ್ನಿ. ಮೇಡಮ್ ಬನ್ನಿ. ಲೇ ಮಮತಿ, ನೀನು ಇನ್ನೂ ಸುಮಿ ಸವಾಸ ಬಿಟ್ಟಿಲ್ವೇನೆ? ಇನ್ನೂ ಸುಮಿಯಿಂದೇನೇ ತಿರುಗ್ತಾ ಇದ್ದೀಗ ನೀನು? ಇನ್ನೇನು ಬೀದಿ ಸುತ್ತಕ್ಕೆ ಹೋಗೋಕ್ಕಾಯ್ತದೆ? ಸುಮಿನೇ ಎಷ್ಟೋ ಮೇಲು ನನ್ನ ಜೊತೆ ಹೊಸಿ ನಿಂತ್ಕೊಂಡು ನನ್ನ ಕಷ್ಟ ಸುಖ ಅಂತಂದರೆ ಸಹಾಯನ ಮಾಡ್ತಾವಳೆ. ಅದು ಬಿಟ್ಬಿಟ್ಟು ಓಹೋ ಇನ್ನೇನು ನಿನ್ನಿಂದ ಸುತ್ತಕ್ಕಾಯ್ತದ? ನೋಡಿ ನೀಟಾಗೆ ಹೋಗ್ಬಿಟ್ಟು ಹೆಂಗೆ ಸೇರ್ಕೊಂಡ್ಬಿಟ್ಟಿದ್ಯಾ ಸೊಸೆ ಮನೆಗೆ ಅಂತ ಹೇಳ್ಬಿಟ್ಟು. ನಿನ್ನ ಥರ ಕೈ ಎತ್ಬಿಟ್ಟು ಮೋಸ ಮಾಡೋರ ಜೊತೆ ಯಾರೋ ಹೋಯ್ತಾರೆ? ಲೇ ಮಮತಿ, ಹಿಂಗೆ ಹೊಂತೀನಿ ಅಂತ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಹಿಂಗೆ ಹೊಂತೀನಿ ಅಂತ ಹೇಳ್ಬಿಟ್ಟು ನೋಡು, ನನ್ನ ಮಾತು ಕೇಳು ನೀನು. ಏನು ಅಂತ ಹೇಳಿದ್ರೆ ನೋಡು, ಸುಮ್ಕೇನೆನಿಯಾ ನೀನು ಇವಳ ಜೊತೆ ಸುಮ್ಮಿ ಜೊತೆ ಸೇರ್ಕೊಂಡು ನಿನ್ನ ಜೀವನ ಏನಿ ಹಾಳು ಮಾಡ್ಕೊತಾ ಇದೆಯಾ? ನಿನ್ನ ಮೊಮ್ಮಗ, ನಿನ್ನ ಮಗಳು, ನಿನ್ನ ಗಂಡ ಅವ್ರ ಜೊತೆ ಎಲ್ಲನೂ ಸುಖವಾಗಿರೋದು ಕಲಿ. ನಾನು ಅಷ್ಟೇನೇ ದ್ವೇಷ ಮಾಡಿ 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 ಬಾಳ್ತಿದ್ದೀನಿ ನೋಡಿ ನಾನಂತುನ್ವೆ. ಇವಾಗ ನೋಡು, ಇವಾಗ ನನ್ನ ಸೊಸೆ ಚೆನ್ನಾಗಿ ಅಡುಗೆ ಮಾಡಾಕ್ತಾಳೆ. ನನ್ನ ಮಗ ಹೋಗಿ ದುಡ್ಕೊಬಿಟ್ಟು ಬಂದು ಹಾಕ್ತಾನೆ. ನೋಡು, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನಾನು ಹೆಂಗೆ ನುಣ್ಣಗಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಾಗೆ ಆರಾಮಾಗಿ ಸೌಖ್ಯವಾಗಿ ಮನೆ ಕತ್ತೀನಿ, ಎದ್ದೊಳ್ತೀನಿ, ಬತ್ತೀನಿ. ಹೆಂಗೋ ನನ್ನ ಜೀವನ ನನ್ನ ಪಾಡೋ ನಂಗೆ ನಡೀತಾನೇ ಐತೆ ನನ್ನ ಜೀವನ. ಆದರೆ ನಿನ್ನ ಜೀವನ ನೋಡು, ಇನ್ನಲ್ವೇ ನೀನು ಬೀದಿ ಸುತ್ತೋದು, ನೀನು ಕಷ್ಟಪಡೋದು ಇನ್ನಲ್ವೇ ಬಿಟ್ಟಿಲ್ಲ ನೀನು. ಈಗಲೂ ನೀನು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೆಂಗೆ ಹೇಳಿ ನೀನು? ಹಿಂಗೆ ಆದರೆ ಏನಿಯ ಭಾಳ ಕಷ್ಟ ಆಯ್ತದೆ. ನೋಡಮ್ಮಿ, ನನ್ನ ಮಾತು ಕೇಳು, ಸುಮ್ಕೆ ಏನಿಯ. ಇಲ್ಲಿಂದ ಸುಮ್ಕೆ ಏನಿಯ ಹೋಗ್ಬಿಟ್ಟು ನಿನ್ನ ಮಗಳೊಂದು ನಿನ್ನ ಗಂಡಂದು ಕೈಯೋ ಕಾಲ ಹಿಡ್ದಾದ್ರೂ ಪರವಾಗಿಲ್ಲ, ಹೋಗಿ ಮನೆ ಸೇರ್ಕೊಬಿಡು. ಈ ಜೀವನ ಅಲ್ಲ ಕಣಮ್ಮಿ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇವ್ನಿ. ನಿಜವಾಗೂ ಈ ಜೀವನ ಅನ್ನೋ ಜೀವನ ಏನಿಯ ಅಲ್ಲ. ಹೋಗು ಸುಮ್ಕೆ ಏನಿಯ. ನನ್ನ ಮಗಳು ನನ್ನ ಮೇಲೆ ಏನಿಯ ದೌಲತ್ ಮಾಡ್ತಾಳೆ. ನಾನು ಏನಾರ ಹೇಳಕ್ಕೆ ಹೋದ್ರೆ ಕಣಕ ನನ್ನ ಮೇಲೆ ಏನಿಯ ಜೋರು ಮಾಡ್ತಾಳೆ. ನೀನು ಮಾಡಿದ್ರೆ ಅಲ್ಕ ಕೆಲಸಕ್ಕೆ ನಿನ್ನ ಕ್ಷಮಿಸೋದಿಲ್ಲ, ಹಂಗೆ ಮಾಡೋಕ್ಕಿಲ್ಲ ಹಿಂಗೆ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಭಾಳ ದೌಲತ್ ಮಾಡ್ತಾಳೆ. ಅದಕ್ಕೆ ಏನಿಯ ನನಗೂ ಶಾನೆ ಬೇಜಾರಾಗಿ ಹೋಗ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ. ಅವಳ ಹತ್ರ ಹೋಗ್ಬಿಟ್ಟು ನಾನೇನು ಕೈ ಚಾಚೋದು, ಕಷ್ಟಪಟ್ಟು ಹೆಂಗೋ ದುಡ್ಕೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು 2 ಸಲ ಹೋಗಿ ಕೇಳಿದೆ, ತಪ್ಪಾಯಿತು ಅಂತ ಹೇಳ್ಬಿಟ್ಟು. ಆದ್ರೂ ಕ್ಷಮಿಸ್ದೇ ಏನಿಯ ಇಲ್ಲ, ಹೂಗು ತೊಟ್ಟದ್ಲು. ಇನ್ನು ಎಷ್ಟು ಕಿತ ಹೋದ್ರೂ ಅಷ್ಟೇ ಏನಿಯ ಅವಳು ಬದಲಾಗಕ್ಕಿಲ್ಲ. ಅವಳು ಇವಾಗ ಹೆಂಗೋ ತರಕಾರಿ ಗಿರ್ಕಾರಿ ಮಾಡ್ಕೊಂಡು ಸಂದಕವಳೆ ಅಂತ ಹೇಳ್ಬಿಟ್ಟು ನಾನೇನಿಯ ಬಿಟ್ಬಿಟ್ಟೆ ಅತ್ತಾಗೆ. ನಾನು ಕ್ಷಮೆ ಕೇಳಕ್ಕೆ ಹೋಗಿದ್ದಿನ ನನ್ನನ್ನು ಕ್ಯಾಕರು ಸುಗುತ್ರು ಗೊತ್ತಾ? ಕ್ಷಮೆ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ಹೋದಾಗ ಕ್ಯಾಕರು ಸುಮಾಕೋಕೆ ಹಂಗೇನೇ ಹೋಗುತ್ತರು ನನ್ನ ಮಗ ಹೆಂಗೆ ಹೋಗ್ತಾ ಗೊತ್ತಾ? ಬಡಿಯೋಕ್ಕೆ ಬಂದ್ಬಿಟ್ಟ ನನ್ನ ಮಗ. ಆದರೂ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ನನ್ನ ತಪ್ಪನ್ನ ನಾನು ತಿದ್ಕೊಂಡಿರೋದಕ್ಕೆ ನೋಡು ಇವತ್ತು ಈ ಬಾಳ್ತಾ ಇದ್ದೀನಿ. ನಾನೇನಾರ ನಿನ್ನಂಗೆ ಮಗ ಬೈದ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಅಂದಿದ್ರೆ ಇವತ್ತು ಈ ಬಾಳ್ತಾ ಇದ್ನ. ನನ್ನ ಮಗ ರಾಹುಲು, ನನ್ನ ಸಸ್ಯ ಹಂಗೇನಿ ಆಶಾ ಎಂಥ ಸಂದಕ್ಕಿದೀವಿ ಗೊತ್ತಾ ನಾವೆಲ್ಲ ಇವಾಗ ಮನೆಯಾಗೆ. ಆಶಾ 6 ದಿನವೇ ಅಷ್ಟೇನಿ ಸಂದಕ್ಕೆ ನೋಡ್ಕೊತಾಳೆ. ನಾನು ಅಷ್ಟೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ, ನನ್ನ ಸೊಸೆ ಅಂತ ಸಂದಕ್ಕೆ ನೋಡ್ಕೊತೀನಿ. ತುಂಬಿ ಸಂಸಾರ ಆಗೈತೆ ಕಣ್ಲೆ ನಮ್ಮದು. ಈಗಲೂ ಹೇಳ್ತಾ ಇದ್ದೀನಿ, ಕಾಲ ಮಿಂಚಿಲ್ಲ. ಹೋಗಿ ಗಂಡನ ಕೈ ಕಾಲು ಹಿಡ್ದಾದ್ರೂ ಪರವಾಗಿಲ್ಲ, ಹೆಂಗೋ ಸೇರ್ಕೊಬಿಟ್ಟು ಸಂದಕ್ಕಿರು. ಹಿಂಗೆ ಆಗ್ಬಿಟ್ರೆ ನೀನು ಬೀದಿ ಅಲ್ಕೊಂಡು ಸಾಯ ಗಂಟೆ ಅಲ್ಕೊಂಡಿರ್ಬೇಕಾಯ್ತದೆ. ನೀನು ಹೇಳೋದು ನಿಜನೇನಿಯ. ನಾನು ಬಾಳು ಮತ್ತು ಇನ್ನೂ ಕೆಡ್ದಾಗಾಯ್ತದೆ ಅಂತ ಗೊತ್ತು. ಹೋಗಿ ನಾನು ಒಂದ್ಕಿತ ಪ್ರಯತ್ನ ಪಡ್ತೀನಿ, ನನ್ನ ಗಂಡನ ಕಾಲ್ಗಾದ್ರೂ ಬಿದ್ದುಬಿಡ್ತೀನಿ. ನೀನು ಮನಸ್ಸಿಂದ ಬದಲಾಗಬೇಕು. ನಿನ್ನ ಮನಸ್ಸಿಂದ ನಾನು ಬದಲಾಗಿದ್ದೀನಿ ಅಂತ ಹೋಗಿ ಕೈ ಕಾಲು ಹಿಡ್ಕೊಂಡ್ರೆ ಎಲ್ಲ ನೆಟ್ಟಿಗೆ ಆಯ್ತದೆ. ನೀನೇನಿಯ ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಕೈ ಕಾಲು ಹಿಡ್ಕೊಬಿಡು, ಎಲ್ಲ ಸರಿ ಹೋಯ್ತದೆ. ಸರಿ ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ಇದೊಂದು ಕಿತ ಅಲ್ವಾ? ಸರಿ ಆಯಿತು, ತಪ್ಪಾಯಿತು ಅಂತ ನನ್ನ ಗಂಡನ ಕಾಲಿಗೆ ಬಿದ್ದುಬಿಟ್ಟಾದ್ರೂ ಪರವಾಗಿಲ್ಲ, ನಾನೇ ಹೋಗ್ಬಿಟ್ಟು ನಮ್ಮ ಮನೆಯ ಸೇರ್ಕೊತೀನಿ. ನನಗೂ ಇಷ್ಟ ಆಯ್ತಿಲ್ಲ ಇಲ್ಲೆಲ್ಲ ಸುಮ್ಮಿ ಜೊತೆ ಅಲಿಯೋದು. ನನ್ನ ಮಗಳು ಬಿಟ್ಕೊಳಕ್ಕಿಲ್ವಲ್ಲ, ನನ್ನ ಬೇಜಾರಿಗೆ ಸುಮ್ಕೇನಿಯ ಇದ್ದೆ ಅಷ್ಟೇನಿಯ. ನನ್ನ ಮಗಳು ಬಿಟ್ಕೊಬಿಟ್ರೆ ಹೆಂಗೋ ತರಕಾರಿ ಮಾಡ್ತಾವಳ, ನಾನು ಮನೆಯಾಗ ಅಡುಗೆ ಪಡಿಗೆ ಮಾಡ್ಕೊಂಡು ಇದ್ಬಿಡ್ತೀನಿ. ಇಲ್ಲಿ ಒಂದು ಹೊತ್ತಿಗಿರಕ್ಕಿಲ್ಲ, ಅವ್ರು ಇರ್ತಾಗ ಚೀತು ಅಂತ ಉಗಿಸ್ಕೊಂಡು ಇದು ಮಾಡಬೇಕಾಯ್ತದೆ. ಸರಿ ಹೇಳಿ, ನೀವೇನು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಾ? ನೀನು ನಮ್ಮ ಕೆಟ್ಟದಕ್ಕೆ ಏನಾರ ಹೇಳ್ತಾ ಇದ್ದೀರಾ? ಇಲ್ಲ ತಾನೇ, ನಾನು ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ಆಯಿತು ಬಿಡಿ, ನಾನು ಎಲ್ಲ ಮಾಡ್ತೀನಿ. ಸರಿ ಕಣಮ್ಮಿ, ಆಯ್ತು. ಈ ವಿಷಯನ ಹೋಗ್ಬಿಟ್ಟು ಆಮೇಕಿಂದ ಆ ಸುಮಿಗೆ ಹೇಳಕ್ಕೆ ಹೋಗ್ಬೇಡ. ಆ ಸುಮಿಗೆ ಏನಾರ ವಿಷಯ ಹೇಳಿದ್ರೆ ನಿನ್ನ ಮನೆಗೆ ಹೋಗ್ಬಾರ್ದು, ಹಂಗೆ ತಲೆಯೆಲ್ಲ ಬ್ರೈನೆಲ್ಲ ವಾಸ ಮಾಡ್ಬಿಡ್ತಾಳೆ. ಹಾಗೆ ಹಿಂಗೆ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಟು ಹೆಂಗನವೇ ನಿನ್ನ ಓದಿದಂಗೆ ತಡೆದು ಬಿಡ್ತಾಳೆ. ಒಂದು ಕಿತ ಹೋಗಿ ಕ್ಷಮೆ ಕೇಳೆ. ಸರಿ ಹೋಗ್ಲಿಲ್ಲ ಅಂತಂದರೆ ಆವಾಗ ಬಂದು ಮಾತಾಡಿ ನೀನು.
ಸರಿ ಆಯಿತು ಹೋಯ್ತೀನಿ ಬಿಡು. ಇದೊಂದು ಕಿತ್ತ ಹೋಗ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ನಾನು ತಪ್ಪಾಯಿತು ಅಂತ ಕೇಳ್ಬಿಡ್ತೀನಿ ನಾನಂತೂ. ಸರಿ ಆಯಿತು. ನಾನು ಹೇಳ್ದೆ ಅಂತ ಏನು ಹೇಳಕ್ಕೆ ಹೋಗ್ಬೇಡ ನೀನು, ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು. ಇಲ್ಲ 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 ಏನು ಹೇಳಲ್ಲ. ಇಲ್ಲೇ ನನ್ನ ಮಗಳು ಮನೆ ಐತೆ, ಹೋಗ್ಬಿಟ್ಟು ತಪ್ಪಾಯಿತು ಅಂತೇಳ್ಬಿಟ್ಟು ಕೈ ಕಾಲ್ಗನ ಬಿದ್ಬಿಟ್ಟು ನಾನು 10 ಕರ್ದನ ಮನೆ ಸೇರ್ಕೊಬಿಡ್ಬೇಕು. ಏನಾರ ನಾನು ಈ ಸುಮಿ ಜೊತೆ ಇದ್ದರೆ ಇವಳು ಹೇಳ್ದಂಗೆ ಏನಿಯ ಭಾಳ ಕಷ್ಟ ಅನುಭವಿಸ್ಬೇಕಾಯ್ತದೆ. ಹಿಂಗೇನಿಯ ನರ್ಕ ನೋಡ್ಬೇಕಾಯ್ತದೆ ಹಿಂಗೇನೇನಿಯ. ಯಾಕೆ ಬೇಕು ಸುಮ್ಕೆನೇನಿಯ ಅಲ್ವಾ, ಸವಾಸನೇನಿಯ ಬೇಡ ಸುಮ್ಕೆನೇ. ಸರಿ ಹೆಂಗನೂ ಫಸ್ಟು ಹೋಗ್ಬಿಟ್ಟು ನನ್ನ ಮಗಳಂಗೂ ನನ್ನ ಗಂಡಂಗೂ ಹೆಂಗನ ಒಂಚೂರು ನೈಯಸ್ ಮಾಡ್ಬಿಟ್ಟು ಸೇರ್ಕೊಬಿಡ್ತೀನಿ. ನನಗೂ ಆಯ್ತಾ ಇಲ್ಲ ಈ ಜೀವನ ಎಲ್ಲನೂ ಎಲ್ಲರ ತಗೋ ಛೀ ಥೂ ಹಂಗೆ ಹೆಂಗೆ ಅಂತ ಅನ್ನಿಸ್ಕೊಂಡು ಯಾರು ಬಾಳ್ತಾರೆ. ಈ ಸುಮಿಗೆ ವಿಷಯ ಏನು ಹೇಳೋದಿಲ್ಲ. ಸುಮಿಗೆ ಹೇಳಿದ್ರೆ ಮಧ್ಯೆ ಒಂದು ಅಡಬೈ ಆಗ್ತಾಳೆ, ಹಂಗೆ ಯಾಕೆ ಹಿಂಗೆ ಯಾಕೆ ಹೋಗ್ಬೇಡ ಅಂತೇಳಿ ಯಾರಿಗೂ ಹೇಳ್ದಿದ್ದಂಗೆ ನೆಟ್ಟು ಹೊಂಟೋಗ್ಬಿಟ್ಟು ನನ್ನ ಮಗಳು ಮನೆ ಸೇರ್ಕೊತೀನಿ. ಗೊತ್ತಾಳ ಹೋಗೆ ನೀನು ನಿನ್ನ ಮಗನ ಮನೆ ಸೇರ್ಕ ಬೇಡ ಅಂದವ್ರು ಯಾರು ಅಂತ ಹೋಗು ತೊಟ್ಟಿದ್ರೆ ಆಯಿತು ಆ ಮನೆಯಾಳಿನ.